ಪ್ರೀತಿ ಅಂತ ಹೇಳಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಏನು ತಪ್ಪು ತಿಳ್ಕೊಬೇಡಿ. ಯಾಕೆ ಅಂತಂದರೆ ನೋಡಿ, ಇಂತಹ ಪ್ರಕರಣಗಳು ಸಾಕಷ್ಟು ನಡೀತಾ ಇದೆ. ಇಂತಹ ಪ್ರಕರಣಗಳು ನಡೀತಾ ಇದ್ರೂ ಸಮಾಜ ಸೇವೆಯಲ್ಲಿ ತೊಡಗಿರುವಂತಹ ನಿಮ್ಮಂಥ ಹೆಣ್ಮಕ್ಳೇ ಈ ರೀತಿಯಾಗಿ ಎಡವು ಬಿಟ್ರೆ ಹೇಗೆ ಅಂತ ಹೇಳಿ ಅಲ್ವಾ? ಹೌದು ಮೇಡಮ್. ತಪ್ಪು ಮಾಡಿದ್ರಿ ಅಲ್ವಾ ನೀವು ಕೂಡ? ಒಂದು ಕ್ಷಣ ನಿಮ್ಮ ಮನಸ್ಸಿನ ಮಾತು ಕೇಳಬೇಕಾಗಿತ್ತು. ನಿಮ್ಮ ಬುದ್ಧಿ ಏನು ಹೇಳುತ್ತೆ ಅದನ್ನ ನೀವು ಮಾಡಬಾರ್ದಾಗಿತ್ತು. ಒಂದು ಕ್ಷಣ ನೀವು ಕೂಡ ತಪ್ಪು ಮಾಡಿದ್ರಿ. ಈಗ ಅವ್ರ ಮನೆಯವ್ರಿಗೆ ಗೊತ್ತಿತ್ತಾ ಅಥವಾ ನಿಮ್ಮ ಮನೆಯವ್ರಿಗೆ ಗೊತ್ತಿತ್ತಾ ಈ ರೀತಿಯಾಗಿ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಿ ಅಂತ? ಗೊತ್ತಿರ್ಲಿಲ್ಲ. ಈಗ ನೀವು ಎಲ್ಲಿದ್ರಿ? ಯಾರ ಜೊತೆಲಿ ಇದ್ರಿ? ನಾನು ನಮ್ಮ ತಾಯಿ ಜೊತೆಲಿ. ನಿಮ್ಮ ತಾಯಿ ಜೊತೆ ಇದ್ರಿ. ಓಕೆ. ನಿಮ್ಮ ಮನೆಗೆ ಯಾವಾಗಾದ್ರೂ ಬಂದಿದಾರ ಸುನಿಲ್ ಅವರು? ಬಂದಿಲ್ಲ. ಅವ್ರಿರೋ ಜಾಗಕ್ಕೆ ಅವ್ರು ನಿಮ್ಮನ್ನು ಕರ್ಸ್ಕೊಂಡಿದ್ದಾರೆ 2 ಸಲ ಅಷ್ಟೇ. 2 ಸಲ ಕರ್ಸ್ಕೊಂಡಿದ್ದಾರೆ. 1.5 ವರ್ಷದಲ್ಲಿ 2 ಸಲ ಅಷ್ಟೇ ನೀವು ಅವರನ್ನ ಭೇಟಿ ಆಗಿರೋದು. ಅದನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲ ಫೋನ್ ಕಾಲ್ಸ್, ಮೆಸೇಜಸ್. ನೀವು ಹೇಳಿದ್ರಿ ಆರಂಭದಲ್ಲಿ ನಮ್ಗೆ ಅವ್ರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಡ್ರಿಂಕ್ಸ್ ಮಾಡಿಸಿದ್ರು ಬಲವಂತವಾಗಿ ಅಂತ ಹೇಳಿ. ಬಟ್ ನಾನು ಇಡೀ ಕಾನ್ವರ್ಸೇಷನ್ಸ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ, ಮೆಸೇಜ್ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ನೀವೊಂದು ಮೆಸೇಜ್ ಹಾಕಿದ್ರಿ. ಏನಪ್ಪಾ ಅಂದ್ರೆ, ನಾನು ಈಗಾಗಲೇ ಯಾವುದೋ ಒಂದು ಹುಡುಗನ ಲವ್ ಮಾಡ್ತಾ ಇದ್ದೆ, ನಾನು ಬಹಳ ನೊಂದ್ಬಿಟ್ಟಿದ್ದೀನಿ, ಹಾಗಾಗಿ ನನಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ನೀವೇ ಮೆಸೇಜ್ ಹಾಕಿದ್ದು ಉಂಟು. ನಾನು ನೋಡಿದ್ದೀನಿ ಅಲ್ವಾ? ನೀವೇ ಮೆಸೇಜ್ ಹಾಕಿರೋದು ಉಂಟು. ಬಟ್ ನಿಮ್ಮ ಹತ್ರ ಒಂದು ಕ್ಲಾರಿಟಿ ಇಲ್ಲ. ನಿಮ್ಮ ಫೋಟೋಸ್ಗಳನ್ನ ಅವ್ರು ತೆಗೆದುಕೊಂಡಿದ್ದಾರೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಕ್ಲಾರಿಟಿ ಇಲ್ಲ. ಬಟ್ ಆದ್ರೂ ನೀವು ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡಿದ್ರಲ್ಲ, ಯಾವ ನಂಬಿಕೆ ಆಧಾರದ ಮೇಲೆ ಕಂಟಿನ್ಯೂ ಮಾಡಿದ್ರಿ ಅಂತ ಹೇಳಿ? ಆಧಾರದ ಮೇಲೆ ಅಂದರೆ ಅಷ್ಟು ನಂಬಿಸಿದ್ರು ಮೇಡಮ್ ನನಗೆ. ನಾನು ಏನೇ ಆದರೂ ಲೈಫ್, ನೀನು ಆಲ್ರೆಡಿ ನೊಂದಿದ್ಯಾ, ನಾನು ನಿನಗೆ ಮೋಸ ಮಾಡಲ್ಲ, ನಿನ್ನ ಲೈಫ್ ಲಾಂಗ್ ನಾನು ಇರ್ತೀನಿ. ಇವಾಗ ಅದೆಲ್ಲ ಕಾಮನ್, ರಿಲೇಷನ್ಶಿಪ್ ಎಲ್ಲ ಅದು ಕಾಮನ್ ಆಗಿದೆ. ನಾನು ನಿನ್ನ ಜೊತೆ ಇರ್ತೀನಿ, ನೀನೇನು ಟೆನ್ಷನ್ ತೊಗೋಬೇಡ, ಲೈಫ್ ಲಾಂಗ್ ನಾನು ನಿನ್ನ ಜೊತೆ ಇರ್ತೀನಿ, ಟೈಮ್ ಪಾಸ್ ಮಾಡೋಕ್ಕೆ ನಾನು ನಿನಗೆ ಬಂದಿಲ್ಲ ಅಂತೆಲ್ಲ ಹೇಳಿ ನಂಬಿಸಿರೋದಕ್ಕೆ ನಾನು ಅದು ಬಲೆಯಲ್ಲಿ ಬಿದ್ದೆ ಅಷ್ಟೇ. ಓಕೆ. ಈಗ ನಿಮಗೆ ಏನೇನಂತ ಆಶ್ವಾಸನೆ ಕೊಟ್ಟಿದ್ರು? ಅಷ್ಟೇ, ಮನೆ ಬಾಡಿಗೆಗೆ ತಗೊಳ್ಳೋಣ, ನಾವು ಜೊತೆಯಲ್ಲಿರೋಣ, ಲೈಫ್ ಟೈಮ್ ಇರ್ತೀನಿ ನಿನ್ನ ಜೊತೆ. ನಿಮಗೆ ಈ 2 ತಿಂಗಳು ತುಂಬಾ ಚೆನ್ನಾಗಿತ್ತು, ಮೊದಲ ಆರಂಭದಲ್ಲಿ 2 ತಿಂಗಳು ತುಂಬಾ ಚೆನ್ನಾಗಿತ್ತು ಅಂತ ನೀವು ಹೇಳಿದ್ರಿ. ಆಗ್ಲೇ ಮನೆ ಮಾಡೋದಕ್ಕೆ ಅವರೇ ಅಪ್ರೋಚ್ ಮಾಡಿದ್ರು ಅಂತಾನು ಹೇಳ್ತಾ ಇದ್ದೀರಿ. ನೀವು ಅವಾಗ್ಲೇ ಅರ್ಥ ಮಾಡ್ಕೋಬೇಕು, ನಿಮ್ಗೆ ಅವಾಗ್ಲೇ ಗೊತ್ತಾಗ್ಬೇಕಾಗಿತ್ತು. ಅದು ಮುಂದೆ ಮುಂದೆ ತಳ್ತಾ ಹೋಗ್ತಾ ಇದ್ದಾರೆ, ಮನೆ ಮಾಡ್ತಾ ಇಲ್ಲ ಅಂತಂದಾಗ ನೀವು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿತ್ತಲ್ವಾ? ಆದ್ರೂ ನೀವು ಯಾಕೆ ಕಂಟಿನ್ಯೂ ಮಾಡಿಲ್ಲ? ಅವರು ಬೆಳಗಾವಿಲಿ ಯಾವುದೋ ಬಂದೋಬಸ್ತಲ್ಲಿ ಬಿಸಿ ಇದ್ರು. ಸರಿ, ಅದೇನು ವರ್ಷಗಳ 15 ದಿನ ಏನೋ ಬಿಸಿ ಇದ್ರು, ಅಲ್ಲೇ ಇದ್ರು. 15 ದಿನ ಅಷ್ಟೇ ಅಲ್ವಾ? ಅದಾದ್ಮೇಲೆ ನೀವು ಬಂದು ಹೇಳ್ದೆ ನಾನು. ಆಮೇಲೆ ಏನ್ ಹೇಳಿದ್ರು, ಮನೆ ನೋಡು ಅಂತಾನೆ ಹೇಳ್ತಾ ಇದ್ರು. ತುಂಬಾ ನೋಡ್ದೆ ನಾನು. ಅವ್ರೇನ್ ಮಾಡಿದ್ರು, ಬಟ್ ಡೈಲಿ ವಿಡಿಯೋ ಕಾಲು ಅದರಲ್ಲೇ ಮಾತಾಡ್ತಾ ಇದ್ರಲ್ಲ, ಕೇರಿಂಗ್ ಅಲ್ಲೇ ಇದ್ದಾರೆ ಅಂತ ನಾನು ಹಿಂಗೆ ನಡ್ಕೊಂಡು ಹೋದ್ರೆ. ಬಟ್ ಪ್ರೀತಿಸ್ತಾ ಇದ್ದಾರೆ, ಇದೇ ಇಲ್ಲ ಅಂದ್ರೆ ಇಷ್ಟು ಕೇರ್ ಮಾಡಲ್ಲ ಅವರು ಅಂತ ಹೇಳ್ಬಿಟ್ಟು ಅದೊಂದು ನಂಬಿಕೆ ಮೇಲೇನೆ ಇದ್ದೆ. ಆಮೇಲೆ 3 ತಿಂಗಳಿಂದ ಅವಾಯ್ಡ್ ಮಾಡಿದ್ರು ಇವರು. ಈಗ ಲಾಸ್ಟ್ 3 months ಇಂದ. ಓಕೆ. ನಿಮ್ಗೆ ಹೇಗೆ ಡೌಟ್ ಬರೋದಕ್ಕೆ ಶುರು ಆಯ್ತು, ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ? ನೋಡ್ಕೊಂಡು ಬಂದೆ, ಒಂದು ಹುಡುಗಿ ಅಳ್ತಾ ಇದ್ಲು. ಅದನ್ನ ನೋಡ್ಬಿಟ್ಟು ನನಗೆ ಗೊತ್ತಾಯ್ತು, ಅಲ್ಲಿ ಒಂದು 4-5 ಜನ ಲೇಡೀಸ್ ಆಚೆಗಡೆ ಮಾತಾಡ್ತಾ ಇದ್ರು, ಇವರು ಸರಿ ಇಲ್ಲ ಹುಡುಗಿರ ವಿಷಯದಲ್ಲಿ ಅಂತ. ನೀವೇನಾದ್ರೂ ಆ ಹುಡುಗಿನ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಮಾತಾಡಿದೆ ನಾನು. ಹುಡುಗಿನ ಮಾತಾಡಿದ್ರೆ ಅವ್ರು ಏನು ಹೇಳಿದ್ರು? ನಾನು ಹೇಳಿದೆ, ಏನು ಕಳ್ತಾ ಇದ್ದೀರಾ ನೀವು, ಅದಕ್ಕೆ ಏನೂ ಇಲ್ಲ, ಅದು ಪರ್ಸ್ನಲ್ ಅಂತ ಹೇಳ್ಬಿಟ್ಟು ಹೋದ್ರು ಅವರು. ಅಷ್ಟೇ. ನಾನು ಕೇಳಿಸ್ಕೊಂಡೆ ಆಚೆಗಡೆಯಿಂದನೇ. ಓಕೆ. ಈಗ ನಿಮ್ಮ ಮನೆಗೂ ಗೊತ್ತಿರಲಿಲ್ಲ, ಅವ್ರ ಮನೆಗೂ ಗೊತ್ತಿರಲಿಲ್ಲ. ಇದು ನಡೆದಿರೋದು ನಿಮ್ಮಿಬ್ಬರ ಮಧ್ಯೆ ಆಗಿರುವಂತಹ ಒಪ್ಪಂದ. ಬಟ್ ಈಗ ನೀವು ಈ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗೋಕ್ಕೂ ಮುಂಚೆನೇ ಅವ್ರ ಹತ್ರ ಹೇಳಿದ್ರ, ನಾನು ಈ ಥರ ಕಂಪ್ಲೇಂಟ್ ಕೊಡ್ತೀನಿ, ನೀವು ನನಗೆ ಮೋಸ ಮಾಡ್ತಾ ಇದ್ದೀರಿ, ಈ ಥರ ನೀವು ನನಗೆ ಕೊಟ್ಟಿದ್ದ ಮಾತು, ನೀವು ಕೊಟ್ಟಿದ್ದ ಭರವಸೆ ಎಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡಿದ್ದೀರಿ, ಸೊ ನಾನು ಈ ಥರ ಕಂಪ್ಲೇಂಟ್ ಕೊಡ್ತೀನಿ ಅಂತ ಏನಾದರೂ ಅವ್ರಿಗೆ ಹೇಳಿದ್ರ, ವಿಷಯ ಮುಟ್ಸಿದ್ರ? ಇಲ್ಲ. ಫೋನ್ ಮಾಡಿದೆ, ಎಷ್ಟೋ ಸರಿ ಫೋನ್ ಮಾಡಿದೆ, ಮೆಸೇಜ್ ಮಾಡಿದೆ, ರಿಪ್ಲೈ ಮಾಡಲಿಲ್ಲ. ಅದಕ್ಕೆ ಸ್ಟೇಷನ್ಗೂ ಹೋದೆ, ಅದನ್ನೇ ಹೇಳೋಣ ಅಂತಲೇ ಹೋದೆ ನಾನು. ಸರಿ. ಅದಕ್ಕೂ ಅವ್ರು ಯಾವುದೂ ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ತುಂಬ ನನಗೆ ಬೇಜಾರಾಗ್ಬಿಟ್ಟು ನಾನೇ ಬಂದು ಡೈರೆಕ್ಟ್ ಮೆಸೇಜ್ ಮಾಡಿದೆ. ಇಬ್ರು ಎಷ್ಟು ದಿನ ರಿಲೇಶನ್ಶಿಪ್ ಅಲ್ಲಿ ಇದ್ರಿ? 1.5 ವರ್ಷ. 1.5 ವರ್ಷದಲ್ಲಿ ಎಷ್ಟು ಬಾರಿ ಭೇಟಿ ಆಗಿದ್ದು? 3 ಸಾರಿ ಭೇಟಿ ಆಗಿದ್ದು. ಎಷ್ಟು? 3 ಸಾರಿ. 3 ಸಲ. ಒಂದು ಅವ್ರ ಮನೆ, ಇನ್ನೊಂದು ಯಾವುದೋ ಒಂದು IBS ಹೋಟೆಲ್, ಮತ್ತೆ ಇನ್ನೊಂದು ಬೇರೆ ಕಡೆ, ಅದೇ ರೂಮಲ್ಲೇ ಅವ್ರ ಮನೇಲಿ ಅಥವಾ ಇಲ್ಲ, ಅವ್ರ ಮನೇಲೆ 2 ಸರಿ. ಅವ್ರ ಮನೇಲಿ 2 ಬಾರಿ, ಒಂದ್ಸಲಿ ಹೋಟೆಲ್. ಓಕೆ. ಹೋಟೆಲ್ಗೆ ಹೋದಾಗ ಅವರೇ ಮೊದಲೇ ಹೋಗಿದ್ರ ಅಥವಾ ಅವ್ರು ಹೋದಾದ್ಮೇಲೆ ಹೋಗಿದ್ದ ಅಥವಾ ನೀವು ಮುಂಚೆನೆ ಹೋಗಿ ಆಮೇಲೆ ಅವ್ರು ಬಂದ್ರ? ಇಲ್ಲ, ಅವ್ರು ಮುಂಚೆ ಹೋಗಿದ್ರು, ಹೋಗಿ ಆಮೇಲೆ ನನಗೆ ಫೋನ್ ಮಾಡಿದ್ರು, ಆಮೇಲೆ ನಾನು ಹೋಗಿದ್ದು. ಓಕೆ.
ಅಲ್ಲಿ ಐ ಡಿ ಕಾರ್ಡ್ ಸಬ್ಮಿಟ್ ಈ ಒಂದು ವಿಚಾರ ಅವ್ರ ಮನೇಲೂ ಗೊತ್ತಿಲ್ಲ, ನಿಮ್ಮ ಮನೇಲೂ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಿ. ಈಗ ನಿಮ್ಮ ಮನೆಯವ್ರಿಗೂ ಗೊತ್ತಿದೆ, ಈಗೆಲ್ಲ ವಿಚಾರ ಎಲ್ರಿಗೂ ಗೊತ್ತಾಯ್ತು. ನಿಮ್ಮ ಮನೆಯವ್ರು ಏನು ಹೇಳಿದ್ರು ಮೊದಲಿಗೆ? ನೀವು ಈ ವಿಚಾರ ಗೊತ್ತಾಗ್ತಿದ್ದಂಗೆ ನಾನು ಮೋಸ ಹೋಗಿದ್ದೀನಿ ಅಂತ ಹೇಳಿದಾಗ ಏನು ಹೇಳಿದ್ರು ಮನೆಯವರು? ನಾನು ಇವ್ರಿಗೆ ಲವ್ ಮಾಡಬೇಕಾದ್ರೆ ನಮ್ಮ ಅಮ್ಮಂಗೆ ಹೇಳಿದ್ದೆ, ನಾನು ಈ ರೀತಿ ಒಬ್ಬರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದೀನಿ ಅಂತ. ಅಂದರೆ ನಮ್ಮ ತಾಯಿ ಸ್ವಲ್ಪ ಏಜ್ ಆಗಿರೋರು. ಅವ್ರೇನು ಹೇಳಿಲ್ವಾ ಬೇಡ ಹೇಳಿದ್ರು, ತಪ್ಪು ಬೇಡ ಮದುವೆ ಆಗಿರೋರು ಸುಮ್ಮನೆ ಏನಕ್ಕೆ ಅಂದರೆ, ಇಲ್ಲ ಅವರು ಒಳ್ಳೆ ವ್ಯಕ್ತಿ, ತುಂಬ ಕೇರ್ ಮಾಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ, ನೋಡ್ಕೊಳ್ತಾರೆ, ಎಲ್ಲ ನಂಬಿಕೆನೂ ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ಲೈಫ್ ಲಾಂಗ್ ನಿನ್ನ ಜೊತೆಲೇ ಇರ್ತೀನಿ ನಾನು ಅಂತೆಲ್ಲ ಹೇಳಿದಾರಮ್ಮ ಅಂತೆಲ್ಲ ಹೇಳಿದೆ ನಾನು. ಸರಿ, ನೋಡು ಏನಿದ್ರು ಒಳ್ಳೆ ನಿರ್ಧಾರ ತಗೋ ಅಂತ ಹೇಳಿದ್ರು ನಮ್ಮ ತಾಯಿ. ಈಗ ಇಬ್ರು ಮಧ್ಯೆ ಹಣಕಾಸು ವ್ಯವಹಾರ ಏನಾದರೂ ಆಗಿದ್ಯಾ? ಏನೂ ಇಲ್ಲ. ನಿಮ್ಗೆ ಅವರು ಏನೂ ಕೊಟ್ಟಿಲ್ಲ, ನೀವು ಅವ್ರಿಗೇನೋ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಕೊಟ್ಟಿಲ್ಲ. ಬಟ್ ಇಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರಿ, ಪ್ರೀತಿ ಪ್ರೇಮ ಅಂತ ಅನ್ಕೊಂಡು ನೀವು ಯಾಮಾರಿದ್ರಿ ಅಂತ ನೀವು ಹೇಳ್ತಾ ಇದ್ದೀರಿ. ಓಕೆ, ಈಗ ಅವ್ರೇನಾದ್ರೂ ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದಾರಾ? ಬ್ಲ್ಯಾಕ್ ಮೇಲ್ ಅಂದರೆ ನನ್ನ ಫೋಟೋಸ್ ಇದೆ ಮೇಡಮ್ ಅವ್ರ ಹತ್ರ. ಸರಿ, ನಿಮ್ಗೆ ಆ ಭಯ, ಫೋಟೋಸ್ ಇದೆ, ಎಲ್ಲಿ ಮಿಸ್ಯೂಸ್ ಮಾಡ್ಕೊಳ್ತಾರೋ ಅಂತ ಹೇಳಿ ನಿಮ್ಗೆ ಆ ಭಯ ಶುರು ಆಗಿದೆ. ಈಗ ನೋಡಿ, ಕೆಲವೊಂದು ಈ ವಿಚಾರ ಮುನ್ನೆಲೆಗೆ ಬಂದಂತಹ ಸಂದರ್ಭದಿಂದಲೂ ಕೂಡ ಒಂದು ವಿಚಾರ ಚರ್ಚೆ ಆಗ್ತಿರೋದೇನಪ್ಪ ಅಂತಂದ್ರೆ, ಈ ಸಂತ್ರಸ್ತೇನೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಹನಿ ಟ್ರ್ಯಾಪ್ ಅಂದರೆ ಏನು ನನಗೆ ಗೊತ್ತಿಲ್ಲ. ಹನಿ ಟ್ರ್ಯಾಪ್ ಅಂತಂದರೆ ನೋಡಿ, ಒಬ್ಬ ಅಂದರೆ ಈ ಹಣಕಾಸು ವ್ಯಕ್ತಿಯನ್ನ ಹೆಣ್ಮಕ್ಳು ಬಲೆಗೆ ಬೀಳಿಸ್ಕೊಂಡು ಅವ್ರಿಗೆ ಬೇಕಾದಂಥದ್ನೆಲ್ಲ ಮಾಡಿಸ್ಕೊಂಡು ಲಕ್ಷ ಲಕ್ಷ ಹಣ ಇಸ್ಕೊಳ್ಳೋದು ಮಾಡೋದು, ಇದೆಲ್ಲ ಆದ್ಮೇಲೆ ನನಗೆ ಮೋಸ ಮಾಡ್ತಾ ಇದ್ದಾನೆ ಇವನು ಅಂತ ನಾನು ಮೊಬೈಲ್ ಕೊಡ್ತೀನಿ, ಆಯ್ತಾ, ಫೋನ್ ಪೇ ಗೂಗಲ್ ಪೇ ನನ್ನ ಅಕೌಂಟ್ಸ್ ಕೊಡ್ತೀನಿ. 15 ವರ್ಷದಿಂದ ನಂದು ಒಂದೇ ನಂಬರ್ ಇರೋದು, ನಾನು ಯಾವುದೇ ನಂಬರ್ ಚೇಂಜ್ ಮಾಡಿಲ್ಲ. ನಾನು ಅದರಲ್ಲೆಲ್ಲ ಡೀಟೇಲ್ಸ್ ಅಂತೂ ಬಂದ್ಬಿಡುತ್ತಲ್ವಾ, ಫೋನ್ ಪೇ ಗೂಗಲ್ ಪೇನಲ್ಲಿ ಟ್ರಾನ್ಸಾಕ್ಷನ್ ಎಲ್ಲ ಬರುತ್ತೆ. ನಿಮಗೆ ಕೊಡ್ತೀನಿ, ಈಗಲೇ ಚೆಕ್ ಮಾಡ್ಕೊಳ್ಳಿ. ನನಗೆ ಎಲ್ಲಿಂದ ಹಣ ಬಂದಿದೆ, ನಾನು ಎಷ್ಟು ಲೋನ್ ತೊಗೊಂಡಿದ್ದೀನಿ, ನಾನು ಎಷ್ಟು ಸಾಲ ತೊಗೊಂಡಿದ್ದೀನಿ ಅದು ಗೊತ್ತಾಗುತ್ತೆ. ನನಗೆ ಅದು ನಾನು ನ್ಯೂಸಲ್ಲಿ ನೋಡಿದೆ, 25 ಲಕ್ಷ ಒಬ್ಬೊಬ್ಬರಿಗೆ ವಂಚನೆ ಮಾಡಿ ಹನಿ ಟ್ರ್ಯಾಪ್, ಅದು ನನಗೆ ಗೊತ್ತಾಗಲಿಲ್ಲ ಹನಿ ಟ್ರ್ಯಾಪ್ ಅಂದರೆ. ಹನಿ ಟ್ರ್ಯಾಪ್ ಅಂತ ಗೊತ್ತಾದರೆ ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. 25 ವರ್ಷದಿಂದ ನಾನು ಬೆಂಗಳೂರಲ್ಲೇ ಇರೋದು. ನಾನು ಇಲ್ಲೇ ಇದ್ಕೊಂಡು ನಾನು 15 ವರ್ಷದಿಂದ ಫೋನ್ ಆನ್ ಇದೆ, ಯಾಕೆ FIR ಆಗಿಲ್ಲ, ನನಗೆ ಯಾಕೆ ಅರೆಸ್ಟ್ ಮಾಡಿಲ್ಲ ಮೇಡಮ್? ಮತ್ತೆ ನಾನು ಹನಿ ಟ್ರ್ಯಾಪ್ ಮಾಡೋಳು ತಾನೆ. ಇಲ್ಲಾದರೂ ನಾನು ನಾಚಿಕೆ, ನನಗೆ ಇವಾಗ ನನಗೆ ಅವಮಾನ ಆಗಿದೆ, ನಾನು ಮುಖ ಮುಚ್ಕೊಂಡು ಕೂತಿದ್ದೀನಿ, ಬಿಂದಾಸ್ ಆಗಿ ನಾನು ಫೇಸ್ ಎಲ್ಲ ಓಪನ್ ಮಾಡ್ಕೊಂಡೆ ಓಡಾಡ್ತೀನಿ. ಒಂದು ಕಂಪ್ಲೇಂಟ್ ಇದ್ದರೆ ನನಗೆ ತೋರಿಸ್ಬಿಟ್ಟು ಪ್ರೂವ್ ಮಾಡಿಬಿಟ್ರೆ ಕರ್ನಾಟಕದ ಸರ್ಕಾರ, ನಮ್ಮ ಪೊಲೀಸ್ ಇಲಾಖೆ ಏನು ಹೇಳುತ್ತೆ ಅದಕ್ಕೆ ನಾನು ತಲೆ ಬಾಗ್ತೀನಿ ಮೇಡಮ್. ನಿಮ್ಮ ವಿರುದ್ಧ ಯಾವುದೇ ಕೇಸ್ಗಳು ಇಲ್ಲ, ನೀವು ಯಾರ ಬಳಿನೂ ಕೂಡ ಹನಿ ಟ್ರ್ಯಾಪ್ ಕೇಸ್ ಅಂದ್ರೆ ನಾನು ಒಬ್ಬರಿಗೆ ಕೇಸ್ ಹಾಕಿದ್ದೀನಿ. ಸರಿ, ಈಗ ನೀವು ಮೊದಲಿಗೆ ಆರಂಭದಲ್ಲೇ ಹೇಳಿದ್ರಿ ನಿಮ್ಮಿಬ್ಬರಿಗೆ ಯಾವ ರೀತಿಯಾಗಿ ಪರಿಚಯ ಆಯ್ತು, ನೀವು ಸ್ಟೇಷನ್ಗೆ ಹೋಗಿದ್ರಿ, ಒಂದು ಕಂಪ್ಲೇಂಟ್ ಕೊಡೋಕೆ ಅಂತ ಹೋಗಿದ್ರಿ, ಏನೋ ಸಮಸ್ಯೆ ಆಗಿತ್ತು, ಆ ಒಂದು ವಿಚಾರ ಇವರ ಪರಿಚಯ ಆದ ನಂತರ, ರಿಲೇಶನ್ಶಿಪ್ ಬಂದ ನಂತರ ಆ ಒಂದು ಸಮಸ್ಯೆ ಬಗೆಹರಿತಾ? ಯಾವುದು ಇಲ್ಲ, ಬಗೆಹರಿಲಿಲ್ಲ. ನೀವು ಅಲ್ಲಿಗೆ ಅರ್ಥ ಮಾಡ್ಕೋಬೇಕಾಗಿತ್ತಲ್ವಾ, ನನ್ನ ಸಮಸ್ಯೆನೇ ಇವ್ರ ಕೈಲಿ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದಾಗ ನನ್ನನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದಾರೆ ಅನ್ನೋದು ನಿಮ್ಮ ಅರಿವಿಗೆ ಬರ್ಬೇಕಾಗಿತ್ತಲ್ವಾ? ಹೌದು. ಒಬ್ಳು ಹೆಣ್ಮಗಳು ಒಮ್ಮೆ ಆಲ್ರೆಡಿ ಮೋಸ ಹೋಗಿದ್ದಾಳೆ, ನೊಂದಿದ್ದೀರಿ, ಮತ್ತೆ ಮೋಸ ಹೋಗ್ತಾ ಇದ್ದೀರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬೇಕಾಗಿತ್ತಲ್ವಾ ನಾನು ಮೋಸ ಹೋಗ್ತಾ ಇದ್ದೀನಿ ಅಂತ. ಆ 2 ತಿಂಗಳಲ್ಲೇ ಅವರು ಅಂದ್ರೆ ಮೆಸೇಜಸ್ ಫೋನ್ ಮಾಡ್ತಾ ಇದ್ರಲ್ವಾ, ಎಷ್ಟು ಬಿಸಿ ಇದ್ರು ಮಾಡ್ತಾ ಇದ್ರು, ಹಂಗಾಗಿ ನಾನು ಸ್ವಲ್ಪ ನಂಬಿಕೆಯಿಂದ ಇರ್ತಿದ್ದೆ. ಏನಿಲ್ಲ, ನಿಮ್ಗೆ ಎಲ್ಲಿ ಅನುಮಾನ ಬರೋದಕ್ಕೆ ಶುರು? ನನಗೆ 3 ತಿಂಗಳಿಂದ ಅವಾಯ್ಡ್ ಮಾಡಿದೆ. ಇವಾಗ 3 ತಿಂಗಳಿಂದ ನಾವು ಟಚ್ಚಲ್ಲಿಲ್ಲ. ಓಕೆ, ನಾನು ಮಾತಾಡೋಕ್ಕೆ ಎಷ್ಟೋ ಟ್ರೈ ಮಾಡಿದೆ, ಫೋನ್ ಎಲ್ಲ ಮೆಸೇಜ್ ಎಲ್ಲ ಮಾಡಿದ್ರು ರೆಸ್ಪಾನ್ಸ್ ಬರಲಿಲ್ಲ. ಈಗ ಇಷ್ಟೆಲ್ಲ ಘಟನೆಗಳಾಗಿದೆ, ಇಷ್ಟೆಲ್ಲ ಘಟನೆ ಆದ ನಂತರ ಅವ್ರು ಏನಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಾ? ಎಲ್ಲ ಆದಮೇಲೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದಾರಾ? ಓಕೆ.